ಸಿಎಂ ಡಿಸಿಎಂ ದೆಹಲಿಯಲ್ಲಿದ್ದಾರೆ. ಸಿಎಂ ತಮ್ಮ ಆಪ್ತರ ಜೊತೆಗೆ ದೆಹಲಿಗೆ ತಲುಪಿದ್ದಾರೆ. ಡಿಸಿಎಂ ಪ್ರತ್ಯೇಕವಾಗಿ ಹೋದರೂ ಕೂಡ ಅವರ ಆಪ್ತರು ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಇವತ್ತಿನ ಸಭೆಯ ಬಗ್ಗೆ ಸಹಜ ಕುತೂಹಲ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ದೆಹಲಿ ಪ್ರವಾಸ, ಕಾಂಗ್ರೆಸ್ ವರಿಷ್ಠರು ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ಹಲವು ಗೊಂದಲಗಳಿಗೆ ಇವತ್ತು ಉತ್ತರ ಸಿಗುತ್ತೆ ಅನ್ನೋದು ನಿರೀಕ್ಷೆ. ಒಂದು ನಾಯಕತ್ವ ಬದಲಾವಣೆ ಆಗತ್ತಾ ಇಲ್ವಾ? ನಾಯಕತ್ವ ಬದಲಾವಣೆಯಾಗದೆ ಕೇವಲ ಸಂಪುಟ ಪುನರ್ರಚನೆ ಮಾತ್ರ ಆಗತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಏನಾದರೂ ಆಗತ್ತಾ? ಎಲ್ಲದರ ಬಗ್ಗೆ ಸ್ಪಷ್ಟತೆ ಸಿಗಬಹುದು. 11 ಗಂಟೆಗೆ ಮೀಟಿಂಗ್ ಇದೆ. ಇಂದಿರಾ ಭವನದಲ್ಲಿ ನಡೆಯಲಿರುವಂತಹ ಮೀಟಿಂಗ್. ಕೆ.ಸಿ. ವೇಣುಗೋಪಾಲ್ ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಬರಬಹುದು ಅನ್ನುವಂಥ ಸಾಧ್ಯತೆಗಳಿದ್ದಾವೆ. ಮೀಟಿಂಗ್ನಲ್ಲಿ ಭಾಗವಹಿಸಬಹುದು ಅಥವಾ ಇಲ್ಲಿ ಮೀಟಿಂಗ್ ಆಗಿ ಆನಂತರ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಬಹುದು 10th ಜನಪಥದಲ್ಲಿ. ಸೊ ಇಂಥ ಸಾಧ್ಯತೆಗಳಿದ್ದಾವೆ. ಅದನ್ನು ಬಿಟ್ಟರೆ ರಣದೀಪ್ ಸುರ್ಜೇವಾಲಾ ಭಾಗಿಯಾಗಬಹುದು. ಕಾಂಗ್ರೆಸ್ ಇನ್ಚಾರ್ಜ್ ಆಗಿರೋದ್ರಿಂದ ರಣದೀಪ್ ಸುರ್ಜೇವಾಲಾ ಕೂಡ ಈ ಮೀಟಿಂಗಲ್ಲಿ ಇರಬಹುದು. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತೆ ಹೈಕಮಾಂಡ್ನ ಪ್ರಮುಖರು, ಅದು ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಮತ್ತು ರಣದೀಪ್ ಸುರ್ಜೇವಾಲಾ ಕೂಡ ಈ ಮೀಟಿಂಗಲ್ಲಿ ಈ ಸಭೆಯನ್ನ ಸೇರಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಸೊ ಇಲ್ಲಿ ಹಿಂದೆಲ್ಲ ಸರ್ಕಾರ ರಚನೆಯಾದಾಗ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಚರ್ಚೆ ಇದ್ದಿದ್ದು 2.5 ವರ್ಷ ಅವರು, 2.5 ವರ್ಷ ಇವರು ಅಂತ. ಆ ನಂತರ ಅದು 2.5 ವರ್ಷ ಆದಾಗ 3-2 ಅಂತ ಆಯಿತು. ಈಗ 3 ಭರ್ತಿಯಾಗಿದೆ. ನಾಯಕತ್ವದಲ್ಲೇನಾದರೂ ಬದಲಾವಣೆಗಳಿದಾವ ಅಥವಾ ಕ್ಯಾಬಿನೆಟ್ ರೀಶಫಲ್ಗಷ್ಟೇ ಸೀಮಿತನಾ? ಕ್ಯಾಬಿನೆಟ್ ರೀಶಫಲ್ ಆಯಿತು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನಸು ಭಗ್ನವಾಗುತ್ತಾ? ಎಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಮತ್ತು ವಿದ್ಯಾ ಮತ್ತು ಮಾರುತೇಶ್ ರೆಡಿ ಇದ್ದಾರೆ. ನಾನು ದಿಲ್ಲಿಯಿಂದ ಶುರು ಮಾಡ್ತೀನಿ. ಮಂಜುನಾಥ್, ಇವತ್ತು ಹೈ ವೋಲ್ಟೇಜ್ ಮೀಟಿಂಗು, ಯಾವ ರೀತಿ ಮೀಟಿಂಗ್ ಆಗುತ್ತೆ, ಯಾರ್ಯಾರು ಇರ್ತಾರೆ, ಏನು ಸ್ಪಷ್ಟತೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಕರ್ನಾಟಕ? ರಕ್ಷತ್, ಇವತ್ತು ಪ್ರಶ್ನೆ ಮತ್ತೆ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬಂದಂತಹ ನಾಯಕರಿಗೆ ಒಂದು ಸಣ್ಣ ಸಮಾಧಾನ ಸಿಗಬಹುದು ಅನ್ನುವಂತಹ, ಅದು ಕೂಡ ಸಿಗಬಹುದು ಅನ್ನೋದು ಕೂಡ ಕ್ವಶನ್ ಮಾರ್ಕಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆ ಅಂತ ಅಂದರೆ ಕಳೆದ 2-3 ದಿನಗಳಿಂದ ನಾಯಕರು ಬಂದಿರೋವಂಥದ್ದು ಒಂದು ಕಡೆ, ಸಿ.ಎಂ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ಅವರು, ಇವರು ಬಂದಿರೋದು ಒಂದು ಕಡೆ. ಅದನ್ನು ಹೊರತಾಗಿ ಇದಕ್ಕೆ ಬರ್ತಾರೆ ಅಥವಾ ಈ ಕಾಲ್ ಮಾಡುತ್ತೇವೆ ಅನ್ನುವಂಥದ್ದಕ್ಕೂ ಮುಂಚೆ ಹೈಕಮಾಂಡ್ ಒಂದು ಸಣ್ಣ ಎಕ್ಸಸೈಸ್, ಅಂದರೆ ಅವರವರ ನಡುವೆಯೇ ಕೂತು ಒಂದು ಸಭೆಯನ್ನು ಕೂಡ ಮಾಡಿಕೊಂಡಿದೆ. ಕೆ.ಸಿ. ವೇಣುಗೋಪಾಲ್, ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ಸಭೆಯನ್ನು ಮಾಡಿಕೊಂಡು ಅವರೂ ಕೂಡ ಪೂರ್ವ ತಯಾರಿಯನ್ನು ನಡೆಸ್ಕೊಂಡಿರುವಂಥದ್ದು. ಜೊತೆಗೆ ಈ ಒಂದು ಸಮಸ್ಯೆಗೆ, ಕರ್ನಾಟಕದ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಡೋಣ ಅನ್ನುವಂಥದ್ದು ಆ ನಾಯಕರ ನಡುವೆ ಚರ್ಚೆ ಆಗಿದೆ. ಆದರೆ ಪರಿಹಾರ ಏನು, ಅದು ಯಾವ ಹಂತದಲ್ಲಿ ಇದೆ ಅಥವಾ ಯಾರು ಆ ಪರಿಹಾರ ಕೊಡ್ತಾರೆ ಅನ್ನುವಂಥದ್ದು ಆ ಕೀ ಮಾತ್ರ ರಾಹುಲ್ ಗಾಂಧಿ ಅವರ ಹತ್ರ ಈಗ ಸದ್ಯಕ್ಕೆ ಇರುವಂಥ ಬೆಳವಣಿಗೆ. ಅದನ್ನು ಹೊರತಾಗಿ ಮೊದಲು ಅವರ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಸಭೆ ಮಾಡಿಕೊಂಡಿದ್ದಾರೆ. ಆದರೆ ಪ್ರಮುಖ ಉರಿಯಾಳುಗಳು ಅಂತ ಇರುವಂಥವರು ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಇವರನ್ನು ಕರೆಸಿ ಒಂದು ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ಏನು, ಹೇಗೆ, ನಿಮ್ಮ ನಿಲುವುಗಳೇನು, ಪ್ಲಾನ್ ಎ ಆದ್ರೆ ಹೇಗೆ, ಪ್ಲಾನ್ ಬಿ ಆದ್ರೆ ಹೇಗೆ, ಇವೆಲ್ಲದರ ಬಗ್ಗೆ ಒಂದು ಸಮಯ ಅನ್ನುವಂಥದ್ದು ಹೈಕಮಾಂಡ್. 11 ಗಂಟೆ ಸಭೆಯಲ್ಲಿ ಯಾರೆಲ್ಲ ಇರ್ತಾರೆ? ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಕರೆದಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಸಭೆ ಕರೆದಿರುವಂಥದ್ದು. ಈಗ 11 ಗಂಟೆಯ ಸಭೆಯಲ್ಲಿ ಖರ್ಗೆ ಅವರು, ಕೆ.ಸಿ. ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಇಂದಿರಾ ಭವನದಲ್ಲಿ ನಡೆಯುವಂಥ ಈ ಸಭೆಯಲ್ಲಿ ಈ 3 ನಾಯಕರು ಇರ್ತಾರೆ. ಮೊದಲನೇದಾಗಿ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ 11 ಗಂಟೆಗೆ. ಅವರು ಈ ಕುರಿತು ಒಂದು ಚರ್ಚೆಯನ್ನ ಮಾಡಿ ಅಭಿಪ್ರಾಯಗಳನ್ನು, ಈಗೇನು ಆಲ್ರೆಡಿ ಬಂದಿದ್ದಾರೆ, ಇವರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಸೊಲ್ಯೂಷನ್ ಇವತ್ತು ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಮತ್ತೆ ಕ್ವಶನ್ ಮಾರ್ಕ್ ಆಗಿಯೇ ಉಳಿಯುತ್ತೆ. ಸೊ ಇದನ್ನು ಹೊರತಾಗಿ
ನಂತರ ಈ ಸಿದ್ದರಾಮಯ್ಯ ಅವರ ಜೊತೆಗಿನ ಸಭೆಯ ಬಳಿಕ DCMಗೆ ಕರೀಬಹುದು, ಪ್ರತ್ಯೇಕವಾಗಿ ಮಾತನಾಡಬಹುದು ಅನ್ನುವಂಥದ್ದು AICC ಆಪ್ತ ಮೂಲಗಳು ಹೇಳ್ತಾ ಇದೆ. ರಕ್ಷತ್, ಮಂಜುನಾಥ್, ಆದರೆ ಜೊತೆಗೆ ಕೂರಿಸೋ ಸಾಧ್ಯತೆ ಇಲ್ವಾ? CM DCM ಇಬ್ಬರನ್ನ ಕೂರಿಸ್ಕೊಂಡು ಸಭೆ ಮಾಡುವಂಥ ಸಾಧ್ಯತೆಗಳಿಲ್ವಾ? ಮತ್ತು ಸೋನಿಯಾ ಗಾಂಧಿಯವರ ಮನೆಯವರೆಗೆ ಹೋಗುವಂಥ ಸಾಧ್ಯತೆ ಏನಾದರೂ ಇದೆಯಾ? 10th ಜನಪಥ ರೀಚ್ ಆಗತ್ತಾ ಇದು ಇಲ್ಲಿ ಮೀಟಿಂಗ್ ಆದ ನಂತರ? ಅಲ್ಲ ಅದು ಎರಡನೇ ಪಾರ್ಟ್. ಅದು ಏನಾಗುತ್ತೆ ಏನು ಅನ್ನುವಂಥದ್ದು ಜನಪತಿಗೆ ಹೋಗುವಂಥದ್ದು. ಅದನ್ನು ಹೊರತಾಗಿ ಇಬ್ಬರನ್ನು ಇದೇ ಅಭಿಪ್ರಾಯಕ್ಕೋಸ್ಕರ ಈ ಒಂದು ಕ್ಷಣಕ್ಕೋಸ್ಕರ DK ಶಿವಕುಮಾರ್ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗೊಂದು ಕುರಿತಾಗಿ ನಾಯಕತ್ವ ಬದಲಾವಣೆನ ಅಥವಾ ಸಂಪುಟ ಪುನರ್ರಚನೆನ ಈ ಎರಡೇ ಅಂಶಗಳ ಕುರಿತಾಗಿ ಒಂದು ಚರ್ಚೆ ಆಗಬೇಕಾಯಿತು. ಅದಕ್ಕೆ ಒಂದು ವೇದಿಕೆ ಬೇಕಿತ್ತು. ಅದು ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಆಗಬೇಕಾಗಿತ್ತು. ಜೊತೆಗೆ ಆ ವೇದಿಕೆಗೆ ಇಬ್ಬರು ಬರಬೇಕಾಗಿತ್ತು ಅನ್ನುವಂಥದ್ದು. ಆ ಕ್ಷಣ ಈಗ ಬಂದಿದೆ. ಆದರೆ ಪ್ರತ್ಯೇಕವಾಗಿ ಸಭೆ ಮಾಡಿ ಪುನಃ ಅಭಿಪ್ರಾಯಗಳನ್ನು ಪಡೆದು ಮತ್ತೊಂದು ಸಭೆ ಮಾಡುವಂಥದ್ದು ಅಥವಾ ಮಗದೊಮ್ಮೆ ಸಭೆ ಮಾಡುವಂತ ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಆ ಲಕ್ಷಣಗಳು ಅಂದ್ರೆ ಇವತ್ತಿಗೆ ಮುಗಿಯೋದಿಲ್ಲ. ಯಾವುದೇ ಆದ್ರೂ ಕೂಡ ಪುನರ್ರಚನೆ ಅಂತ ಬಂದ್ರು ಇನ್ನೂ 1 ಅಥವಾ 2 ಸಭೆ ನಡೆಯುತ್ತೆ. ನಾಯಕತ್ವ ಬದಲಾವಣೆ ಅಂತ ಬಂದ್ರು 3-4 ಸಭೆ ನಡೆಯುವಂತದ್ದು ಅಥವಾ 3-4 ಬಾರಿ ಇಲ್ಲಿಗೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹಾಗಾಗಿ ಮೊದಲು ಅಭಿಪ್ರಾಯವನ್ನ ಪಡೆಯುವಂತ ಕೆಲಸ ರಾಜ್ಯ ನಾಯಕರು ಮತ್ತು ಇವರು ಯಾರು CM DCM ಅವರಿಂದ ಅಭಿಪ್ರಾಯವನ್ನ ಪಡೆಯುವಂತ ಕೆಲಸ ಇವತ್ತಾಗುತ್ತೆ. ರಕ್ಷತ್, ಮಂಜುನಾಥ್, ಹಂಗಿದ್ರೆ ಇದು ಕೇವಲ ರಾಜ್ಯಸಭೆಗೆ ಯಾರನ್ನ ಆಯ್ಕೆ ಮಾಡಿ ಕಳಿಸಬೇಕು ಅನ್ನೋದಕ್ಕೆ ಸೀಮಿತವಾದಂಥ ಸಭೆ ಅಲ್ಲ ಇದು. ಇಲ್ಲ, ಅದನ್ನ ಹೊರತಾಗಿ ಆದ್ರೆ ಇಬ್ಬರು ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಇರ್ಬೋದು ಅಥವಾ DK ಶಿವಕುಮಾರ್ ಅವರು ಇರ್ಬೋದು, ಯಾವ ಪ್ರಶ್ನೆ ಕೇಳಿದರೂ ಕೂಡ ನಾವು ಉತ್ತರನ ಸಿದ್ಧವಾಗಿ ಇಟ್ಕೊಂಡಿದ್ದೇವೆ ಅನ್ನುವಂಥ ಮಾಹಿತಿಯೊಂದು ಅವರಿಗೆ ರವಾನಾಗಿದೆ ಹೈಕಮಾಂಡ್ ನಾಯಕರಿಗೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಗೆ ಇವರು ನಾಯಕರ ಬಳಿ ಉತ್ತರವೇ ಇಲ್ಲ. ಅಂದ್ರೆ ಅದು ರೀಶಫಲ್ ಇಂದ ಸ್ಟಾರ್ಟ್ ಆಗುತ್ತಾ ಅಥವಾ ನಾಯಕತ್ವ ಸ್ಟಾರ್ಟ್ ಆಗುತ್ತಾ ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿ ಇಟ್ಕೊಂಡಿದೆಯಾ ಹೈಕಮಾಂಡ್, ಇದರ ಬಗ್ಗೆ ಮಾಹಿತಿ ಇನ್ನೂ ಈ ನಾಯಕರಿಗಿಲ್ಲ. ಸಭೆಗೆ ಹೋದ ಬಳಿಕ ಅಷ್ಟೇ ಗೊತ್ತಾಗುತ್ತೆ ಅನ್ನುವಂಥದ್ದು. ಆದ್ರೆ ಇವರ ಸಭೆಯಲ್ಲಿ ಅಭಿಪ್ರಾಯ ಏನ್ ಕೊಡಬೇಕು ಅಥವಾ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಇದು ಅನ್ನುವಂಥದ್ದಕ್ಕೆ ಆ ಮಟ್ಟಕ್ಕೆ ನಾಯಕರು ತಯಾರಿಯಾಗಿ ಬಂದಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇದೆ. ರಕ್ಷತ್, ಎಸ್ ಮಂಜುನಾಥ, ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.